ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಈ ಬಾಳೆಕಾಯಿಂದ ಒಂದು ತವಾ ಫ್ರೈ ರೆಸಿಪಿಯನ್ನು ನಿಮ್ಮ ಮುಂದೆ ಮಾಡಿ ತೋರಿಸಲಿಕ್ಕಿದ್ದೇನೆ. ಈ ಊಟದ ಜೊತೆಗೆಲ್ಲ ಈ ಬಾಳೆಕಾಯಿಯ ತವಾ ಫ್ರೈ ಒಂದು ಬೆಸ್ಟ್ ಆಗಿರುವಂಥ ಒಂದು ಸೈಡ್ ಡಿಶ್ ಅಂತ ಹೇಳ್ಬೋದು. ಬನ್ನಿ, ಇವಾಗ ನಾವು ಈ ಬಾಳೆಕಾಯಿಯ ನಾರೆಲ್ಲ ತೆಗೆದುಕೊಂಡು ನಂತರ ಇದನ್ನು ಕಟ್ ಮಾಡಿಕೊಳ್ಳುವ. ಇದರ ಪೂರ್ತಿ ಸಿಪ್ಪೆ ನಾವು ತೆಗೆಯುವ ಅವಶ್ಯಕತೆ ಇಲ್ಲ. ನೋಡಿ, ಈ ರೀತಿಯಾಗಿ ಇದರ ಸೈಡಿನ ನಾರು ಹೋದರೆ ಸಾಕು. ನೋಡಿ, ಇದರ ಸಿಪ್ಪೆ ಎಲ್ಲ ತೆಗೆದಾಗಿದೆ. ಇವಾಗ ಎರಡೂ ತುದಿಗಳನ್ನು ಚೆನ್ನಾಗಿ ಕಟ್ ಮಾಡಿಕೊಳ್ಬೇಕು. ನಾನಿಲ್ಲಿ ಒಂದೇ ಬಾಳೆಕಾಯಿಯನ್ನು ತಗೊಂಡಿರುವಂಥದ್ದು. ನೋಡಿ, ಇದರ ಮಧ್ಯಭಾಗದಿಂದ ಕಟ್ ಮಾಡಿಕೊಂಡು ಆನಂತರ ನೋಡಿ ಈ ರೀತಿಯಾಗಿ ತೆಳುವಾಗಿ ಸ್ಲೈಡ್ಗಳಾಗಿ ಕಟ್ ಮಾಡಿಕೊಳ್ಬೇಕು. ನೋಡಿ ನಾನೊಂದಿಷ್ಟು ತೆಳುವಾಗಿ ಕಟ್ ಮಾಡಿಕೊಂಡಿದ್ದೇನೆ. ಇವಾಗ ಇದನ್ನೆಲ್ಲ ಕಟ್ ಮಾಡಿದ್ದನ್ನು ನೀರಿಗೆ ಹಾಕಿ ಅಲ್ವ, ಇಲ್ಲಾಂದರೆ ಇದು ಮತ್ತೆ ಕಪ್ಪಾಗ್ತದೆ. ನೋಡಿ, ಸ್ಲೈಡ್ಗಳಾಗಿ ಕತ್ತರಿಸಿಕೊಂಡಿರುವಂತಹ ಈ ಬಾಳೆಕಾಯಿಗಳನ್ನೆಲ್ಲ ನೋಡಿ ನಾನೀಗ ನೀರೊಳಗಡೆ ಹಾಕಿಟ್ಕೊಂಡಿದ್ದೇನೆ. ನೋಡಿ, ಇವಾಗ ಇಲ್ಲಿ ನಾನೊಂದು ತಟ್ಟೆಯನ್ನು ಇಟ್ಕೊಂಡಿದ್ದೇನೆ. ಇವಾಗ ಅದಕ್ಕೆ ಉಪ್ಪು ಹಾಕಿ ಹೇಳ್ತಿದ್ದೇನೆ. ಇವಾಗ ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿಕೊಳ್ಳುವ. ನೋಡಿ, ಇದರಲ್ಲಿ 2 ಟೀ ಸ್ಪೂನ್ ಆಗುವಷ್ಟು ಕೆಂಪು ಮೆಣಸಿನ ಹುಡಿ ಇದೆ. ಇವಾಗ ಇದನ್ನು ಕೂಡ ಇದಕ್ಕೆ ಹಾಕಿರ್ತಿದ್ದೇನೆ. ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಪೆಪ್ಪರ್, ಕಾಳು ಮೆಣಸಿನ ಹುಡಿ, ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹುಡಿ. ಇದರಲ್ಲಿ 1.5 ಟೀ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಹುಡಿ ಇದೆ, ಧನಿಯಾ ಹುಡಿ, 1 ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ, 1/4 ಟೀ ಸ್ಪೂನ್ ಆಗುವಷ್ಟು ಅರಶಿನ ಹುಡಿ. ನೋಡಿ, ಇಲ್ಲಿ ಒಂದು ಲಿಂಬೆಹಣ್ಣು ತಗೊಂಡಿದ್ದೇನೆ ನಾನು. ಲಿಂಬೆ ಅಥವಾ ಹುಣಸೆ ಹಣ್ಣು ಯಾವುದು ಕೂಡ ಆಗ್ತದೆ. ಇವಾಗ ಈ ಅರ್ಧ ಲಿಂಬೆ ಹೋಳುಗಳನ್ನು ಇದಕ್ಕೆ ನಾವು ಹಿಂಡಿಕೊಳ್ಬೇಕು. ನೀವು ಲಿಂಬೆ ಹುಳಿ ಇಲ್ಲ ಅಂತಿದ್ದರೆ ಈ ಹುಣಸೆ ಹಣ್ಣನ್ನು ಕೂಡ ನೀರು ಮಾಡಿಕೊಂಡು ಇದಕ್ಕೆ ಸೇರಿಸ್ಕೊಳ್ಬೋದು. ಸ್ವಲ್ಪ ಹುಳಿ ರುಚಿ ಇದ್ದರೆ ತವಾ ಫ್ರೈ ಸ್ವಲ್ಪ ಟೇಸ್ಟ್ ಆಗಿರುತ್ತೆ. ಇವಾಗ ಇದನ್ನು ಚೆನ್ನಾಗಿ ಮಿಶ್ರಣ ಮಾಡಿಕೊಳ್ಳುವ. ಸ್ವಲ್ಪ ನೀರನ್ನು ಸೇರಿಸಬೇಕು. ನೋಡಿ, ಇವಾಗ ನಮ್ಮ ಮಸಾಲ ಪ್ರಿಪರೇಷನ್ ಎಲ್ಲ ಆಗಿದೆ. ನೋಡಿ, ಇವಾಗ ನಾವು ನೀರಲ್ಲಿ ಹಾಕಿಟ್ಟಿರುವಂತಹ ಬಾಳೆಕಾಯಿಗಳನ್ನು ನೀರಿನಿಂದ ತೆಗೆದು ಒಂದು 10 ನಿಮಿಷಗಳ ಕಾಲ ಇಟ್ಕೊಳ್ಬೇಕು. ಇಲ್ಲಾಂದರೆ ಅದಕ್ಕೆ ನಮಗೆ ಈ ಮಸಾಲೆ ಎಲ್ಲ ಕೋಟಿಂಗ್ ಆಗೋದಿಲ್ಲ. ನೋಡಿ, ಇವಾಗ ನಾನು ತವಾ ಫ್ರೈ ಮಾಡಲಿಕ್ಕೆ ಒಂದು ತವೆಯನ್ನು ಒಲೆ ಮೇಲೆ ಇರ್ತಿದ್ದೇನೆ. ಅದಕ್ಕೆ ಎಣ್ಣೆ ಎಲ್ಲ ಹಾಕಿರುವ. ನೋಡಿ, ಇವಾಗ ನಾನು ಆಗ ರೆಡಿ ಮಾಡಿ ಇಟ್ಟಿರುವಂಥ ಮಸಾಲೆಗೆ ಸ್ವಲ್ಪ ಎಣ್ಣೆಯನ್ನು ಕೂಡ ಸೇರಿಸಿಕೊಳ್ತಿದ್ದೇನೆ. ಇದು ನಮಗೆ ಎಣ್ಣೆ ಸೇರಿ ಸ್ವಲ್ಪ ಮಿಶ್ರಣ ಮಾಡಿಕೊಂಡರೆ ನಮಗೆ ಈ ಬಾಳೆಕಾಯಿಗಳಿಗೆ ಮಸಾಲೆಯನ್ನು ಹಚ್ಚಿಕೊಳ್ಳಕ್ಕೆ ಸ್ವಲ್ಪ ಚೆನ್ನಾಗಿ ಅಂಟು ಬರ್ತದೆ ಒಂದು ರೀತಿಯಲ್ಲಿ. ನೋಡಿ, ಇವಾಗ ತವಾ ಕೂಡ ಬಿಸಿಯಾಗಿದೆ. ನೋಡಿ, ಇವಾಗ ನಾವು ಈ ಬಾಳೆಕಾಯಿಯನ್ನು ನೋಡಿ ಚೆನ್ನಾಗಿ ಮಸಾಲೆಯನ್ನು ಹಚ್ಚಿಕೊಂಡು ತವೆಯಲ್ಲಿಟ್ಟು ಫ್ರೈ ಮಾಡಿಕೊಳ್ಳುವ.
ನೋಡಿ, ಒಂದು ಬದಿ ಚೆನ್ನಾಗಿ ರೋಸ್ಟ್ ಆದ ನಂತರ ಇನ್ನೊಂದು ಬದಿಯನ್ನು ನಾವು ತಿರುಗಿ ಹಾಕಿಡಬೇಕು. ಕನಿಷ್ಠ ಒಂದು 4-5 ನಿಮಿಷಗಳ ಕಾಲ ಇದನ್ನು ನಾವು ಫ್ರೈ ಮಾಡಿಕೊಳ್ಬೇಕು. ನೀವು ನೋಡಿ, ಎರಡು ಕಡೆಗಳಿಗೆ ಚೆನ್ನಾಗಿ ಬೆಂದು ಈಗ ನಮ್ಮ ಬನಾನಾ ತವಾ ಫ್ರೈ ತಯಾರಾಗಿದೆ. ಅದೇ ರೀತಿಗೆ ನಾವು ಉಳಿದಂತಹ ಬಾಳೆಕಾಯಿಯ ಹೋಳುಗಳನ್ನು ಫ್ರೈ ಮಾಡಿಕೊಳ್ಳುವ. ನೋಡಿ, ನಮ್ಮ ಬಾಳೆಕಾಯಿಯ ತವಾ ಫ್ರೈ ತಯಾರಾಗಿದೆ. ನೋಡಿ, ನಮ್ಮ ಬಾಳೆಕಾಯಿಯ ತವಾ ಫ್ರೈ ತಯಾರಾಗಿದೆ. ಈ ಬಾಳೆಕಾಯಿಯ ತವಾ ಫ್ರೈಯನ್ನು ಈ ಬೇರೆ ಬೇರೆ ರೀತಿಯಾಗಿ ಮಾಡ್ತಾರೆ. ಈ ಕೆಲವರು ಇದಕ್ಕೆ ಈ ಅಕ್ಕಿ ಹಿಟ್ಟು ಮತ್ತು ಈ ಕಡಲೆ ಹಿಟ್ಟನ್ನು ಕೂಡ ಸೇರಿಸಿಕೊಂಡು ಮಾಡ್ತಾರೆ. ನಾನಿವತ್ತು ಯಾವುದೇ ಹಿಟ್ಟನ್ನು ಸೇರಿಸಿಕೊಳ್ಳದೆ ಕೇವಲ ಈ ಮಸಾಲೆಗಳ ಮಿಶ್ರಣದಿಂದ ತಯಾರಿಸಿರುವಂಥದ್ದು. ಇದು ನಮಗೆ ಈ ಊಟದ ಜೊತೆಗೆಲ್ಲ ಸೈಡ್ ಡಿಶ್ ಆಗಿ ಬಳಸಲಿಕ್ಕೆ ಒಂದು ಸೂಪರ್ ಆಗಿರುವಂಥ ಒಂದು ರೆಸಿಪಿ ಅಂತ ಹೇಳ್ಬೋದು. ಇವಾಗ ನಾವು ಟೇಸ್ಟ್ ನೋಡುವ. ಸೂಪರ್ ಆಗಿದೆ. ಈ ಲಿಂಬೆ ರಸದ ಹುಳಿ, ಅದೇ ರೀತಿ ಈ ಮೆಣಸು, ಆ ಗರಂ ಮಸಾಲೆಯ ಫ್ಲೇವರ್ನಿಂದ ಕೂಡಿ ಒಳ್ಳೆ ಖಾರ ಕೂಡ ಉಂಟು. ಹಾಗೆ ಒಳ್ಳೆ ಪರ್ಫೆಕ್ಟಾಗಿ ಬಂದಿದೆ. ಈ ಊಟದ ಜೊತೆಗೆಲ್ಲ ಬೆಸ್ಟ್ ಅಂತ ಹೇಳ್ಬೋದು. ಇದು ನೋಡಿದ್ರಲ್ಲ, ಇವತ್ತಿನ ವಿಡಿಯೋದಲ್ಲಿ ಬಾಳೆಕಾಯಿಯಿಂದ ಅನ್ನದ ಜೊತೆಗೆ ಸೈಡ್ ಡಿಶ್ ಆಗಿ ಬಳಸುವಂಥ ಒಂದು ತವಾ ಫ್ರೈ ರೆಸಿಪಿಯನ್ನು ನಿಮ್ಮ ಮುಂದೆ ನಾನು ಮಾಡಿ ತೋರಿಸಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಾದರೂ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ನಾನು ಇಲ್ಲಿಗೆ ಕೊನೆಗೊಳಿಸ್ತಿದ್ದೇನೆ. ಮುಂದೆ ಇದೇ ರೀತಿಯ ರೆಸಿಪಿ ವಿಡಿಯೋದೊಂದಿಗೆ ನಿಮ್ಮೆಲ್ಲರನ್ನು ಭೇಟಿ ಮಾಡುತ್ತೇನೆ ಅಂತ ಹೇಳ್ತಾ ಅಲ್ಲಿವರೆಗೆಲ್ಲರಿಗೂ ನಮಸ್ಕಾರ.